ನಾಳೆ ಈ ಮಾವಿನ ಕೆರೆಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಕ್ರಿಯೆ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ್ಯಕ್ರಿಯೆ ಸ್ಥಳವನ್ನು ಪರಿಶೀಲನೆ ಮಾಡಿಸಿದ್ದಾರೆ ಶಾಸಕ ಎ ಮಂಜು ಅವರು. ನಾಳೆ ಮಾವಿನ ಕೆರೆಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇರುವ ಸಂಬಂಧ ಅಂತ್ಯಕ್ರಿಯೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಶಾಸಕ ಎ ಮಂಜು. ಚೆನ್ನಮ್ಮ ನಮಗೆ ಆಶಾಕಿರಣವಾಗಿದ್ರು ಅಂತ ಹೇಳಿ ಎ ಮಂಜು ಅವರು ಹೇಳಿರ್ತಕ್ಕಂಥದ್ದು. ಮಾವಿನ ಕೆರೆಯಲ್ಲಿ ಸ್ಮಾರಕ ನಿರ್ಮಾಣ ಅಂಥೇಳಿ ಎ ಮಂಜು ಅವರು ಹೇಳಿದ್ದಾರೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ನೆನೆದು ಶಾಸಕ ಎ ಮಂಜು ಅವರು ಭಾವುಕರಾಗಿದ್ದಾರೆ. ವೀಕ್ಷಕರೇ, ನಾಳೆ ಮಾವಿನ ಕೆರೆಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಶಾಸಕ ಎ ಮಂಜು ಅವರು. ಹಾಗೆ ಚೆನ್ನಮ್ಮ ಅವರ ಬಗ್ಗೆ ಮಾತನಾಡಿ ಭಾವುಕರಾಗಿದ್ದಾರೆ. ಅವರ ಜೊತೆಗೆ ಕಳೆದಿರತಕ್ಕಂಥ ಕ್ಷಣಗಳನ್ನು ನೆನೆಸಿಕೊಂಡು ಭಾವುಕರಾಗಿದ್ದಾರೆ ಎ ಮಂಜು ಅವರು. ನಮ್ಮ ಪ್ರತಿನಿಧಿ ಜೋಯಲ್ ಅವರು ಅವರ ಜೊತೆ ಮಾತುಕತೆ ಮಾಡಿದ್ದಾರೆ. ನೋಡ್ಕೊಂಬನ್ನಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದು ಅವರ ಅಂತ್ಯಕ್ರಿಯೆಯನ್ನು ಮಾಡುವಂತಹ ಹೊಳೆನರಸೀಪುರದ ಮಾವಿನಕೆರೆಯ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಆ ನಿಟ್ಟಿನಲ್ಲಿ ಅದೇ ಒಂದು ಪ್ರದೇಶದಲ್ಲಿ ಈಗಾಗಲೇ ಏನು ಶಾಸಕರಾಗಿರುವಂತಹ ಮಂಜು ಅವರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವರು ಈಗಾಗಲೇ ಸ್ಥಳವನ್ನು ಪರಿಶೀಲನೆ ಕೂಡ ಮಾಡಿಸಿದ್ದಾರೆ. ಸರ್, ಈಗಾಗಲೇ ತಾವು ಸ್ಥಳ ಕೂಡ ಪರಿಶೀಲನೆ ಮಾಡಿದ್ದೀರಾ. ಸೊ ಇದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ಕೂಡ ನಡೀತಾ ಇರುವಂಥದ್ದು, ಏನು ಹೇಳ್ತಾರೆ ಸರ್? ನೋಡಿ, ಅವರು ದೈವ ಭಕ್ತರು. ಈ ಅದುವಲ್ದಲ್ಲೇ ಮಾವಿನಕೆರೆ ಬೆಟ್ಟ ಅಂದರೆ ಆ ಕುಟುಂಬಕ್ಕೆ ಭಾರಿ ಒಂದು ವಿಶೇಷವಾದಂಥ ಬಾಂಧವ್ಯ ಹೊಂದಿರತಕ್ಕಂಥವ್ರು. ಆ ತಪ್ಪಲಲ್ಲಿ ಅವರನ್ನು ಹಾಕಿದರೆ, ಅವರು ಸಂಸ್ಕಾರವನ್ನು ಮಾಡಿದರೆ ಒಂದು ಅವರ ಮನಸ್ಸಿಗೂ ಕೂಡ ಸಮಾಧಾನ ಆಗ್ತದೆ, ಅటు ಕುಟುಂಬ ಕೂಡ ಒಳ್ಳೆಯದಾಗ್ತದೆ. ಬಟ್ ಇದನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ಸ್ಮಾರಕದ ಸ್ಥಳ ಆಗ್ತದೆ. ಎಲ್ರಿಗೂ ಕೂಡ ಬಂದು ಹೋಗೋರಿಗೆ ಮುಂದಿನ ದಿನಗಳಲ್ಲಿ ಇದಾಗ್ತದೆ. ಯಾಕೆಂದರೆ ಪ್ರಧಾನಮಂತ್ರಿಯವರ ಮನೆಯವರು, ಚೀಫ್ ಮಿನಿಸ್ಟರ್ ಅವರ ತಾಯಿ, ಕ್ಯಾಬಿನೆಟ್ ಮಂತ್ರಿಯವರ ತಾಯಿ, ಆಮೇಲೆ MP ಅವರ ಅಜ್ಜಿ, ಆಮೇಲೆ MLC ಅವರ ಅಜ್ಜಿ, ಜಿಲ್ಲಾ ಪರಿಷತ್ ಮೆಂಬರ್ ಅತ್ತೆ, ಈ ರೀತಿಯಾದಂಥ ಅಧಿಕಾರ ಹೊಂದಿರತಕ್ಕಂಥ ಮಹಿಳೆ ಇವತ್ತನ್ನು ನಾವು ಕಳ್ಕೊಂಡಿದ್ದೀವಿ. ನಮಗೆಲ್ಲರಿಗೂ ಕೂಡ ಆಶಾಕಿರಣವಾಗಿದ್ದರು. ಅದರಲ್ಲೂ ವಿಶೇಷವಾಗಿ ದೇವೇಗೌಡರಿಗೆ ಅವರ ಆಶೀರ್ವಾದ, ಅವರ ಕನಸು ನನಸಾಗೆ ಮಾಡಿದ್ದು ಇವರ ಆಶೀರ್ವಾದದ ಫಲವಾಗಿ, ಜನರ ಒಂದು ಆರೈಕೆಯ ಫಲವಾಗಿ ಒಂದು ದೇವೇಗೌಡರ ಪ್ರಧಾನ ಪಟ್ಟ ಸಿಕ್ಕಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ದೇವೇಗೌಡರ ಕುಟುಂಬದ ಜೊತೆಗೆ ತಮ್ಮ ಒಡನಾಟ ಭಾಳ ಸುಂದರವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ನೆನಪುಗಳು ಕೂಡ ಅವರ ಜೊತೆಲಿ ಇರುವಂಥದ್ದು. ಚೆನ್ನಮ್ಮ ಅವ್ರ ಜೊತೆಲಿ ಒಡನಾಟ ಹೇಗಿತ್ತು, ಹೇಗೆ ಮಾತನಾಡ್ತಿದ್ರು ಅಂತ ಸರ್? ನೋಡಿ, 1 ವರ್ಷ ಆದಮೇಲೆ ನಮ್ಮನ್ನು ಯಾರನ್ನೂ ಮಾತಾಡೋದಕ್ಕೆ ಅವಕಾಶ ಇರಲಿಲ್ಲ. ಆರೋಗ್ಯ ಕೆಟ್ಟಿತ್ತು, ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಆದರೆ ದೇವರ ಪೂಜೆ, ದೇವರ ಗುಡಿನಲ್ಲಿ ಮನೆಯಲ್ಲಿ ಇದ್ದೇ ಇರೋರು. ಅಲ್ಲಿ ಬಂದಾಗ ಅಲ್ಲೇ ನೋಡೋರು, ಅಲ್ಲೇ ಕೈನಲ್ಲಿ ಆಶೀರ್ವಾದ ಮಾಡೋರು, ಅದೆಲ್ಲ ನೆನಪು. ಬಟ್ ಅದಕ್ಕಿಂತ ಮುಂಚೆ ನನ್ನ ಮಗನ ಮದುವೆ ಕರೆಯಕ್ಕೆ ಹೋಗಿದ್ದೆ. ಆ ಹೋದಂಥ ಸಂದರ್ಭದಲ್ಲಿ ಇನ್ವಿಟೇಷನ್ ಕೊಟ್ಟಾಗ ನನ್ನನ್ನು ಕರೆಸಿ ಕೂರಿಸಿ ಇದು ಕೋಡ್ಬಳೆನ ಕೊಟ್ಟು ಬರ್ತೀವಿ ಅಂತ ಹೇಳಿರ್ತಕ್ಕಂಥ ನೆನಪಿದೆಯಲ್ಲ, ಅದನ್ನ ಬಹಳಷ್ಟು ಜನ ಅನ್ನಪೂರ್ಣೇಶ್ವರಿ ಅಂತಾನೂ ಕರೀತಾರೆ. ಊಟ ಆಗದೆ ಕಳಿಸ್ತಿರ್ಲಿಲ್ಲ. ಹೋದ ತಕ್ಷಣ ಬಂದು ಕೇಳ್ತಿದ್ದೆ, ಯಾವಾಗ ಬಂದೆ, ಊಟ ಮಾಡ್ದ, ಊಟ ಅಂತ ಅದೇ ಪದ ಫಸ್ಟು. ಆಮೇಲೆ ಆರೋಗ್ಯ ಕೇಳ್ತಾ ಇದ್ದಿದ್ದು, ಊಟ ಮಾಡಿದ್ಯಾ ಮಾಡು ಅಂತ ಕೇಳಿ ಆ ಥರ ಮುಂದುವರಿತಾ ಇತ್ತು ಅಂತ. ಸರ್, ಇನ್ನು ಇದೇ ಸ್ಥಳದಲ್ಲಿ ಅಂದರೆ ಸ್ಥಳದ ಮಹತ್ವ ಕೂಡ ತುಂಬ ಇರುವಂಥದ್ದು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಅಂತ ಅವ್ರಿಗೂ ಕೂಡ ಆಸೆ ಇತ್ತಂತೆ ಇದೇ ಒಂದು ಸ್ಥಳದಲ್ಲಿ ಆಗಬೇಕು ಅಂತೇಳಿ. ಅದ್ರ ಬಗ್ಗೆ ಏನಂತ? ನೋಡಿ, ಆಸೆ ಇತ್ತು ಅನ್ನೋದಕ್ಕಿಂತನೂ ಅವರು ಈ ದೇವರ ನಿಜವಾಗೂ ಕೂಡ ಭಾರಿ ಭಕ್ತಿ ಅವರ ಕುಟುಂಬಕ್ಕೆ. ಅದನ್ನು ವಿಶೇಷವಾಗಿ ದೇವೇಗೌಡರು ಮತ್ತು ಅವ್ರಿಗೆ ಆ ಒಂದು ಇದು ಬಂದಾಗ ಪೂಜೆ ಪುರಸ್ಕಾರ ಮಾಡ್ತಿರ್ತಕ್ಕಂಥದ್ದು. ಅವ್ರಿಗೆ ಏನೋ ಒಂದು ಮೋಸ್ಟ್ಲಿ ಆ ದೇವರು ನೆನಪು ಬಂದು ಹೇಳಿರ್ಬೋದು, ಇಲ್ಲೇ ನನ್ನನ್ನು ಇದು ವರ್ಷ ಅವಕಾಶ ಮಾಡಿಕೊಡಿ ಅಂತೇಳಿ. ಅದನ್ನು ಅವರ ಆಸೆನ ಮಕ್ಕಳು ಪೂರೈಸ್ತಾ ಇದ್ದಲ್ಲ, ಅದು ನಿಜವಾಗ್ಲೂ ಕೂಡ ಅವ್ರಿಗೆ ಶ್ರೇಯಸ್ ತರಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಕೊನೆಯದಾಗಿ ಅವರ ಅಗಲಿಕೆ ಸಾಕಷ್ಟು ನೋವನ್ನು ಉಂಟು ಮಾಡಿರುವಂಥದ್ದು. JDS ಕಾರ್ಯಕರ್ತರಿಗೆ JDS ಪಕ್ಷದಲ್ಲಿ ಏನೋ ದೇವೇಗೌಡರ ಕುಟುಂಬ ಅಂತಂದರೆ ಅದೊಂಥರ ಮನೆ ಥರ. ಸೊ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ನೀವಂತೂ ತುಂಬ ಆತ್ಮೀಯರು. ಆ ನಿಟ್ಟಿನಲ್ಲಿ ಈಗ ಈ ಒಂದು ಕಾರ್ಯಕರ್ತರುಗಳಿಗೆ, ಅಭಿಮಾನಿಗಳಿಗೆ ತಮ್ಮ ಕಡೆಯಿಂದ ಏನು ನುಡಿಗಳನ್ನು ಹೇಳಕ್ಕೆ ಬಯಸ್ತಾರೆ? ನೋಡಿ, ನಮಗೂ ಕೂಡ ಭಾರಿ ತಾಯಿನ ಕಳ್ಕೊಂಡಿರ್ತೀವಲ್ಲ, ಅದಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಮಗೆ ಬೇರೆಯವ್ರು ಯಾರು ಮಾತಾಡಲಿ ಬಿಡಲಿ, ಚೆನ್ನಮ್ಮನವ್ರು ಬಂದು ಮಾತಾಡ್ಸಿದ್ರೆ ಒಂದು ದೊಡ್ಡ ನಮಗೆ
ಒಂದು ಆಶೀರ್ವಾದ ಸಿಗ್ದಂಗೆ ಇರ್ತಾ ಇತ್ತು. ಬಹುಶಃ ಅವರು ನಿಜವಾಗ್ಲೂ ಕೂಡ ಎಲ್ಲರನ್ನು ಮಾತಾಡಿಸೋ ರೀತಿ ಇದನ್ನು ನೋಡಿ ನಮ್ಮ ಇವತ್ತು ಪ್ರಾದೇಶಿಕ ಪಕ್ಷಕ್ಕೆ ಒಂಥರ ರಾಜಮಾತೆ ಥರ ಇದ್ದಂಥವರು ಅದು ಚೆನ್ನಮ್ಮನವರು ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಎಸ್ ಸರ್, ಕೊನೆಯದಾಗಿ ಇನ್ನು ಈ ಒಂದು ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಏನೇನು ಆಗುತ್ತೆ ಅನ್ನುವಂಥದ್ದು, ಹಾಗೆಯೇ ಎಲ್ಲ ನಾಳೆ ಅಂತ್ಯಕ್ರಿಯೆ ಬಗ್ಗೆ ಮಾಹಿತಿ ನೋಡೋದಾದ್ರೆ ಸರ್? ನೋಡಿ, ಅಂತ್ಯಕ್ರಿಯೆ ಬಗ್ಗೆ ಮಾಹಿತಿಗಳು ನಮ್ಗೆ ಗೊತ್ತಿಲ್ಲ. ಅದನ್ನು ಅವರ ಸಂಪ್ರದಾಯ, ಅವ್ರ ಕುಟುಂಬದ ಇದು ಏನು ಮಾಡಬೇಕು ಅಂತ ಇರ್ತಾರೆ, ಅದನ್ನು ರೇವಣ್ಣವರು ಮಾಡ್ತಾರೆ. ಬಹುಶಃ ನನಗೆ ಗೊತ್ತಿರೋಂಗೆ ಯಾರೂ ಇದನ್ನು ಪಾಲಿಸೋದಿಲ್ಲ. ನಮಗೆ ಕೆಲವರು ಅವರಂತೂ ವಿಧಿವಿಷ ಮಾಡ್ತಕ್ಕಂಥದ್ರಲ್ಲಿ ಅವರ ಏನು ಅವ್ರು ಹೇಳೋಗಿರ್ತಾರೆ ಅಥವಾ ಮಾಡಬೇಕು ಅಂತ ಇಚ್ಛೆ ಇರ್ತದೆ ಅದನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದು ವಿಶೇಷವಾದಂಥ ಒಂದು ಅಂತ್ಯಕ್ರಿಯೆ ಆಗಿರ್ತದೆ. ಈ ಅಂತ್ಯಕ್ರಿಯೆ ನಮಗೆ ನೋವಿದೆ, ಬಟ್ ಆದರೆ ಆ ಕುಟುಂಬಕ್ಕೆ ಒಂದು ದೇವರು ಧೈರ್ಯ ಕೊಡಲಿ ಅಂತ ಹೇಳಿ ಶಾಸಕರಾಗಿರುವಂತಹ ಎ ಮಂಜು ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಆದಿತ್ಯ ಜೊತೆ ಜೋಯಲೇಗೌಡ್, ಸಂಪೂರ್ಣ ನ್ಯೂಸ್, ಹಾಸನ.